ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ದೀಪಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಎಷ್ಟು ದೀಪಗಳನ್ನು ಮನೆಯಲ್ಲಿ ಹಚ್ಚಬೇಕು, ಹಾಗೆ ದೀಪಕ್ಕೆ ಹಾಕುವಂತಹ ಬತ್ತಿಗಳ ಸಂಖ್ಯೆ ಹೇಗಿರಬೇಕು, ಮತ್ತು ಯಾವ ಎಣ್ಣೆಯ ಉಪಯೋಗವನ್ನು ಮಾಡಿದ್ರೆ ಏನು ಫಲ, ಹಾಗೆ ಯಾವ ದಿಕ್ಕಿಗೆ ದೀಪವನ್ನು ಹಚ್ಚಿದ್ರೆ ಏನು ಫಲ, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ದೇವರಿಗೆ ದೀಪ ಹಚ್ಚುವಂತಹ ಪದ್ಧತಿ ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ನಡೆದುಕೊಂಡು ಬಂದಿದೆ ಅಂತಲೇ ಹೇಳ್ಬೋದು. ದೀಪಗಳ ವಿಚಾರದಲ್ಲಿ ನಂದಾ ದೀಪವನ್ನು ಬೆಳಗಿಸ್ತಾರೆ, ಹಾಗೆ ಎಣ್ಣೆಯ ದೀಪವನ್ನು ಬೆಳಗಿಸೋದು, ಹಾಗೆ ಎಳ್ಳಿನ ದೀಪವನ್ನು ಕೂಡ ಬೆಳಗಿಸ್ತಾರೆ. ಜೊತೆಗೆ ನಿಂಬೆ ಹಣ್ಣಿನ ದೀಪ ಆಗಿರ್ಬೋದು, ಹಾಗೆ ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ದೀಪಾರಾಧನೆ ಆಗಿರ್ಬೋದು, ನೆಲ್ಲಿಕಾಯಿಯ ದೀಪಾರಾಧನೆ ಆಗಿರ್ಬೋದು, ಬೆಲ್ಲದ ಒಂದು ದೀಪಾರಾಧನೆ ಆಗಿರ್ಬೋದು, ಮತ್ತು ತೆಂಗಿನಕಾಯಿಯ ದೀಪಾರಾಧನೆ ಆಗಿರ್ಬೋದು. ಇದೆಲ್ಲವೂ ಕೂಡ ಆಚರಣೆಗಳನ್ನು ನಾವು ಏನು ಮಾಡ್ಕೊಂಡು ಬರ್ತೀವಿ ಅದು ದೀಪದಿಂದನೇ ಪ್ರಾರಂಭ ಆಗುತ್ತೆ. ಹಾಗಾಗಿ ನಾವು ದೀಪವನ್ನು ಬೆಳಗಿಸ್ಬೇಕಾದ್ರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಮೇ ಹರ್ತ್ ಪಾಪಾನಿ ದೀಪಜ್ಯೋತಿ ನಮೋಸ್ತುತೆ. ಈ ಪ್ರಕಾರವಾಗಿ ನಾವು ದೀಪವನ್ನು ಬೆಳಗಿಸ್ಬೇಕಾದ್ರೆ ಸರಳವಾಗಿ ಮಂತ್ರವನ್ನು ಹೇಳಿ ದೀಪವನ್ನು ಬೆಳಗಿಸ್ಬೇಕು. ಹಾಗೆ ದೀಪವನ್ನು ಬೆಳಗಿಸ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಯಿಂದಾಗಲಿ ಅಥವಾ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಯಾವಾಗಲೂ ಕೂಡ ಬೆಳಗಿಸಬಾರ್ದು. ಉಳಿದಂತೆ ಒಂದು ತುಳಸಿಯ ಕಡ್ಡಿಯಿಂದ, ತುಳಸಿ ಕಾಷ್ಟದಿಂದ ದೀಪವನ್ನು ಬೆಳಗಿಸ್ಬೋದು, ಅಥವಾ ಏಕಾರತಿಯಿಂದ ಕೂಡ ದೀಪವನ್ನು ಬೆಳಗಿಸ್ಬೋದು. ಜೊತೆಗೆ ಗಂಧದ ಕಡ್ಡಿಯಿಂದ ಕೂಡ ದೀಪವನ್ನು ಬೆಳಗಿಸ್ಬೋದು. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ, ಆದರೂ ಕೂಡ ಯಾರಿಗೆ ಗೊತ್ತಿಲ್ಲ ಅನುಕೂಲ ಆಗಲಿ ಅಂತ ಮತ್ತೊಮ್ಮೆ ತಿಳಿಸ್ಕೊಡ್ತಿದ್ದೀನಿ. ಇನ್ನು ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು, ಹಾಗೆ ಮೊದಲು ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕಾ ಅಥವಾ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕಾ ಅಂತ ಕೂಡ ಕೆಲವರಿಗೆ ಪ್ರಶ್ನೆ ಇರುತ್ತೆ. ದೀಪದ ಬತ್ತಿಯನ್ನು ಹಾಕೋಕ್ಕೂ ಮುಂಚೆ ತೈಲ ಅಥವಾ ಎಣ್ಣೆ ಆಗಲಿ ತುಪ್ಪವನ್ನು ಹಾಕಿ ನಂತರ ನಾವು ಬತ್ತಿಗಳನ್ನು ಜೋಡಿಸ್ಬೇಕಾಗುತ್ತೆ. ಇನ್ನು ದೀಪದ ಬತ್ತಿಗಳ ಸಂಖ್ಯೆ ವಿಚಾರಕ್ಕೆ ಬಂದರೆ ಯಾವಾಗಲೂ ಕೂಡ ಹೇಳೋದು ಜೋಡು ಬತ್ತಿಗಳನ್ನು ಹಾಕಿ ದೀಪವನ್ನು ಬೆಳಗಿಸ್ಬೇಕು ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ. ಒಂದು ಬತ್ತಿ ಹೆಣ್ಣಿನ ಸಂಕೇತವಾದರೆ ಮತ್ತೊಂದು ಬತ್ತಿ ಪುರುಷನ ಸಂಕೇತ. ಹಾಗಾಗಿ ಸಂಗಾತಿಯ ಒಂದು ಸಂಕೇತವಾಗಿ, ದಾಂಪತ್ಯದ ಸಂಕೇತವಾಗಿ 2 ಬತ್ತಿಗಳನ್ನು ಹಚ್ಚಿ ಮನೆಯಲ್ಲಿ ದೀಪವನ್ನು ಬೆಳಗಿಸ್ಬೇಕು. ಇದು ಮಾಮೂಲಿಯಾಗಿ. ಇನ್ನುಳಿದಂತೆ ಹಬ್ಬಗಳಲ್ಲಿ, ವ್ರತಗಳಲ್ಲಿ ನಾವು ಪ್ರತ್ಯೇಕವಾಗಿ 3 ಬತ್ತಿಗಳನ್ನು ಹಾಕೋದಾಗಿರ್ಬೋದು, ಅಥವಾ 4, 5 ಅಥವಾ 9 ಬತ್ತಿಗಳನ್ನು ಹಾಕಿ, ಅಥವಾ 54 ಬತ್ತಿಗಳನ್ನು ಮತ್ತು 108 ಹಾಗೆ 365 ಬತ್ತಿಗಳನ್ನು ನಾವು ಬೆಳಗಿಸೋದು ಕೂಡ ಇದೆ. ಇದೆಲ್ಲವನ್ನು ಕೂಡ ನಾವು ಹಬ್ಬಗಳಲ್ಲಿ, ವ್ರತಗಳಲ್ಲಿ ನಾವು ಬಳಕೆಯನ್ನು ಮಾಡ್ಕೊಳ್ತೀವಿ. ಇನ್ನು ದೀಪಕ್ಕೆ ಯಾವಾಗಲೂ ಕೂಡ ದಾರವನ್ನು ಬಳಕೆಯನ್ನು ಮಾಡಬಾರ್ದು. ಬಹಳಷ್ಟು ಜನ ದಾರದ ಒಂದು ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸ್ತಾರೆ. ಇದರಿಂದ ಮನೆಯಲ್ಲಿ ಸಾಲಗಳು ಉಂಟಾಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ದೀಪವನ್ನು ಬೆಳಗಿಸೋಕೆ ಆದಷ್ಟು ಹತ್ತಿಯ ಬತ್ತಿಯನ್ನೇ ಬಳಕೆಯನ್ನು ಮಾಡಬೇಕಾಗತ್ತೆ. ಇದು ಒಂದು ಶ್ರೇಷ್ಠತೆಯ ಸಂಕೇತ ಅಂತಲೇ ಹೇಳ್ಬೋದು. ಈಗ ತುಪ್ಪದ ಒಂದು ದೀಪವನ್ನು ಬೆಳಗಿಸಿದಾಗ, ಹಾಗೆ ಎಣ್ಣೆಯ ದೀಪವನ್ನು ಬೆಳಗಿಸಿದಾಗ, ಅದರಲ್ಲೂ ಮುಖ್ಯವಾಗಿ ದೇವಿಯ ಒಂದು ಮುಂದೆ ನಾವು ದೀಪವನ್ನು ಬೆಳಗಿಸಿದಾಗ ಅಥವಾ ದೇವರ ಪೂಜೆಯನ್ನು ಮಾಡಿ ನಾವು ದೀಪವನ್ನು ಬೆಳಗಿಸಿದಾಗ ತುಪ್ಪದ ದೀಪವನ್ನು ಯಾವಾಗಲೂ ಕೂಡ ಬಲಭಾಗದಲ್ಲಿ ಬೆಳಗಿಸ್ಬೇಕಾಗತ್ತೆ. ಇನ್ನು ಉಳಿದಂತೆ ಎಡಭಾಗದಲ್ಲಿ ನಾವು ಎಣ್ಣೆಯ ದೀಪವನ್ನು ಬೆಳಗಿಸ್ಬೇಕಾಗತ್ತೆ. ಇನ್ನು ದೀಪವನ್ನು ಹಚ್ಚುವಂಥ ದೀಪ ಏನಿದೆ ಅದು ಯಾವಾಗಲೂ ಕೂಡ ಶುಭ್ರವಾಗಿ ಹಾಗೆ ಶುದ್ಧವಾಗಿ ಇರಬೇಕು. ಜಿಡ್ಡಾಗಿರಲಿ ಅಥವಾ ಈ ಕೀಟ ಕಟ್ಟೋದು ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಇರಬಾರ್ದು. ದೀಪ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಮನೆಗೆ ಅಭಿವೃದ್ಧಿ ಅಂತಲೇ ಹೇಳಲಾಗುತ್ತೆ. ಹಾಗೆ ಬಹಳಷ್ಟು ಜನ ಕೇಳ್ತಾರೆ, ದೀಪ ಹಚ್ಚಿದಾಗ ಆ ದೀಪ ಬಹಳಷ್ಟು ಅಂದರೆ ಆ ದೀಪ ಕುಣಿಯುತ್ತೆ ಅಂತ ಕೂಡ ಹೇಳ್ತಾರೆ. ಇದು ಯಾಕೆ ಆಗುತ್ತೆ ಅಂದರೆ ಕೆಲವೊಂದು ಬಾರಿ ಆ ಬತ್ತಿಗೆ ಏನಾದರೂ ನೀರು ತಾಕಿದರೆ ಕೂಡ ಆ ರೀತಿ ಆಗುತ್ತೆ. ಕೆಲವೊಂದು ಬಾರಿ ಹೆಚ್ಚಾಗಿ ಗಾಳಿ ಬೀಸಿದಾಗಲೂ ಕೂಡ ಆ ದೀಪ ಆ ರೀತಿಯಲ್ಲಿ ಆಗುವಂಥದ್ದು ಸಹಜ. ಆದರೆ ಅದು ಪ್ರತಿದಿನವೂ ಕೂಡ ಅದೇ ಪ್ರಕಾರವಾಗಿ ಆಗ್ತಿದೆ ಅಂತಂದ ಸಂದರ್ಭದಲ್ಲಿ ನಾವು ನೆನೆಸಿದಂಥ ಕಾರ್ಯಗಳು ಸುಸೂತ್ರವಾಗಿ ಆಗೋಕ್ಕೆ ಸಾಧ್ಯ ಆಗೋಲ್ಲ. ಕೆಲವೊಂದು ಅಡೆತಡೆಗಳು ಉಂಟಾಗುತ್ತೆ ಅನ್ನೋದು ಕೂಡ ಹೇಳಲಾಗುತ್ತೆ. ಜೊತೆಗೆ ಹೆಚ್ಚಾಗಿ ಗಾಳಿ ಬೀಸ್ತಾ ಇರೋದು ಅಥವಾ ದೀಪಗಳು ಯಾವಾಗಲೂ ಕೂಡ ಆರೋಗುವಂಥದ್ದು. ಯಾಕಂದರೆ ಬಹಳಷ್ಟು ಜನ ಹೇಳ್ತಾರೆ ಸಂಪೂರ್ಣವಾಗಿ ದೀಪದ ಬತ್ತಿ ಕರಗಲಾಗುತ್ತೆ, ನಾವು ಬೇರೆ ರೀತಿಯ ಒಂದು ಬತ್ತಿಗಳನ್ನು ಕೂಡ ತೆಗೆದುಕೊಂಡು ಬಂದು ಹಾಕ್ತೀವಿ, ಆದರೂ ಕೂಡ ಪ್ರತಿದಿನವೂ ಕೂಡ ಈ ರೀತಿ ಆಗುತ್ತೆ ಅಂತ
ಅಂತ. ಇದರ ಒಂದು ಸಂಕೇತ ಏನು ಅಂತ ಕೂಡ ಕೇಳ್ತಾರೆ. ಯಾಕಂದರೆ ನಾವು ಬರೀ ಒಂದು ವೈಜ್ಞಾನಿಕವಾಗಿ ಅಥವಾ ಒಂದು ಕೆಲವೊಂದು ಕಾರಣಗಳನ್ನು ನೋಡು ಕೂಡ ಅದನ್ನು ಬಿಟ್ಟು ಪ್ರತಿದಿನವೂ ಕೂಡ ಅದೇ ರೀತಿ ಆಗ್ತಿದೆ ಅಂತಂದಾಗ ಆ ಮನೆಯಲ್ಲಿ ಬಂಧು ಬಳಗದಿಂದಲೇ ಸಮಸ್ಯೆಗಳು ಉಂಟಾಗುತ್ತೆ ಅಥವಾ ಸಮಸ್ಯೆಗಳಿದೆ ಅಂತ ಅರ್ಥ ಅಂತ ಹೇಳ್ತಾರೆ. ಜೊತೆಗೆ ಶತ್ರುಗಳು ಹೆಚ್ಚು ಇವರಿಗೆ ಅಂತ ಕೂಡ ಹೇಳಲಾಗುತ್ತೆ. ಅಥವಾ ಒಂದು ದೃಷ್ಟಿ ದೋಷಗಳಾಗಿರ್ಬೋದು, ಇದೆಲ್ಲವೂ ಕೂಡ ಸ್ವಲ್ಪ ಹೆಚ್ಚಾಗಿ ಇರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ರೀತಿ ಆದಂಥ ಸಂದರ್ಭದಲ್ಲಿ ನಿಮ್ಮ ಕುಲದೇವರ ಒಂದು ನಾಮಸ್ಮರಣೆ ಮಾಡಿ ಅಥವಾ ಕುಲದೇವರಿಗೆ ಒಂದು ತಪ್ಪು ಕಾಣಿಕೆಯನ್ನು ಸಲ್ಲಿಸೋದಾಗಿರ್ಬೋದು ಅಥವಾ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು, ಹಾಗೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಮನೆಯಲ್ಲೇ ಪೂಜೆಯನ್ನು ಮಾಡಿಕೊಂಡು ಪ್ರತಿದಿನವೂ ಕೂಡ ಬೆಳಗ್ಗೆ ಸಂಜೆ ವೇಳೆ ನೀವು ಮನೆಯಲ್ಲಿ ಒಂದು ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ಅಥವಾ ನಿಮ್ಮ ಕುಲದೇವರೇನಿದೆ ಅವರ ಒಂದು ಆರಾಧನೆಯನ್ನು ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲ ಆಚರಣೆಗಳನ್ನು ಮಾಡ್ಕೊಂಡು ಬಂದಾಗ ಖಂಡಿತವಾಗ್ಲೂ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತೆ. ಆಗ ದೃಷ್ಟಿ ದೋಷಗಳಾಗಿರ್ಬೋದು ಅಥವಾ ಕೆಲವೊಂದು ತೊಂದರೆಗಳು ಸಮಸ್ಯೆಗಳೇನೇ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ನಾವು ದೀಪಗಳನ್ನು ತೆಗೆದುಕೊಂಡಾಗಲೂ ಕೂಡ ಅಷ್ಟೇ, 2 ದೀಪಸ್ತಂಭಗಳೇನಿದೆ ಅದು ಒಂದೇ ಸಮನಾಗಿ ಇರಬೇಕು. ಒಂದು ಚಿಕ್ಕದಾಗಿರ್ಬೋದು ಅಥವಾ ಇನ್ನೊಂದು ದೊಡ್ಡದು, ಆ ರೀತಿ ಕೂಡ ಇರಬಾರ್ದು. ಹಾಗೆ ದೀಪದ ಬತ್ತಿ ಕೂಡ ಅಷ್ಟೇ, 2 ಬತ್ತಿಗಳು ಕೂಡ ಒಂದೇ ಸಮನಾಗಿ ಅಳತೆಯಲ್ಲಿ ಇರಬೇಕು. ಈ ರೀತಿ ಇಲ್ಲದಿದ್ದಂಥ ಪಕ್ಷದಲ್ಲಿ ಒಂದು ಗಂಡ ಹೆಂಡತಿ ಹೊಂದಾಣಿಕೆ ಇರೋದಿಲ್ಲ ಅಥವಾ ಮಕ್ಕಳು ದಾರಿ ತಪ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಇದೆಲ್ಲವನ್ನು ಕೂಡ ನಾವು ನೋಡಿಕೊಂಡು, ಯಾಕಂದರೆ ಎಲ್ಲ ಆಚರಣೆಗಳನ್ನಂತೂ ಮಾಡೇ ಮಾಡ್ತೀವಿ, ಆದರೆ ಗೊತ್ತೋ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳನ್ನು ಮಾಡ್ಕೊಳ್ತಿರ್ತೀವಿ. ಹಾಗಾಗಿ ತಿಳಿದವರ ಹತ್ರನೋ ಅಥವಾ ನಾವು ಕೂಡ ಅಷ್ಟೇ, ನನಗೂ ಕೂಡ ಅಷ್ಟೇ ಕೆಲವೊಂದು ವಿಚಾರಗಳು ಗೊತ್ತಿರಲಿಲ್ಲ, ತಿಳಿದುಕೊಂಡು ಅದನ್ನು ಸರಿ ಮಾಡಿಕೊಂಡು ನಾವು ಕೂಡ ಆಚರಣೆಯನ್ನು ಮಾಡ್ಕೊಳ್ಬೋದು. ಇನ್ನು ಕೆಲವರು ದೀಪಸ್ತಂಭ ಭಿನ್ನ ಆಗಿದ್ದರೆ ಅಥವಾ ಒಡೆದೋಗಿದ್ರು ಕೂಡ ಅದನ್ನು ರಿಪೇರಿ ಮಾಡಿಸಿ ಅಥವಾ ಸರಿ ಮಾಡಿಸಿ ದೀಪವನ್ನು ಬೆಳಗಿಸ್ತಾರೆ. ಶಾಸ್ತ್ರದ ಪ್ರಕಾರವಾಗಿ ದೀಪಸ್ತಂಭಗಳು ಅಥವಾ ದೀಪದ ಕಂಬ ಅಂತ ಏನು ಹೇಳ್ತೀವಿ, ಇದನ್ನು ಬೆಸುಗೆ ಹಾಕಿಸಿ ಇಟ್ಕೊಳ್ಳೋದು ಅಥವಾ ದೀಪಗಳು ಒಡೆದಿದ್ರು ಕೂಡ ಅದನ್ನೇ ಸರಿ ಮಾಡಿಸಿ ಇಟ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದನೂ ಕೂಡ ಆ ದೀಪದಲ್ಲಿ ಎಣ್ಣೆ ಯಾವಾಗಲೂ ಕೂಡ ಲೀಕ್ ಆಗ್ತಾನೆ ಇರುತ್ತೆ. ಇದರಿಂದ ಮನೆಯಲ್ಲಿರುವಂಥವರಿಗೆ ರಕ್ತಹೀನತೆ ಆಗಿರ್ಬೋದು ಅಥವಾ ಚರ್ಮ ವ್ಯಾಧಿಗಳು ಅಥವಾ ಕೆಲವೊಂದು ಆರೋಗ್ಯದ ಸಮಸ್ಯೆ ಕೂಡ ಉಂಟಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ದೀಪವನ್ನು ನಾವು ಹೇಗಂದರೆ ಹಾಗೆ ಹಚ್ಚೋದಾಗಿರ್ಬೋದು ಅಥವಾ ಯಾವ ರೀತಿ ಅಂದರೆ ಹಾಗೆ ಒಂದು ಆರಿಸೋದಾಗಿರ್ಬೋದು, ಈ ಎಲ್ಲ ಆಚರಣೆಗಳನ್ನು ಮಾಡಬಾರ್ದು. ಹಾಗೆ ದೀಪವನ್ನು ಕೂಡ ಅಷ್ಟೇ ಬೆಳಗಿಸಿದಾಗ ಆ ದೀಪವನ್ನು ನಂದಿಸೋಕೆ ಕೆಲವರು ಬಾಯಲ್ಲಿ ಉರುಕ್ತಾರೆ. ಈ ರೀತಿಯಲ್ಲೂ ಕೂಡ ಮಾಡಬಾರ್ದು. ದೀಪ ಶಾಂತಿ ಮಾಡುವಂಥ ಏನಾದರೂ ಒಂದು ಸಂದರ್ಭ ಬಂದ ಪಕ್ಷದಲ್ಲಿ ಒಂದು ಹೂವನ್ನು ತೆಗೆದುಕೊಂಡು ಆ ದೀಪದ ಒಂದು ಜ್ವಾಲೆ ಏನಿರುತ್ತೆ ಅದಕ್ಕೆ ಇಟ್ಟರೆ ನೀವು ಆ ರೀತಿಯಲ್ಲಿ ನೀವು ದೀಪವನ್ನು ಶಾಂತಿಯನ್ನು ಮಾಡ್ಬೋದು. ಅದನ್ನು ಬಿಟ್ಟು ಬಾಯಿಯಲ್ಲಿ ಉರ್ಬೋದಾಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಚಿಕ್ಕ ಮಕ್ಕಳು ಬಾಯಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳ ಬಾಯಿಯಲ್ಲಿ ದೀಪವನ್ನು ಉರುಪಿಸಿ ನೀವು ಶಾಂತಿಯನ್ನು ಮಾಡಿಸ್ಬೇಡಿ. ಇದು ಮಕ್ಕಳ ಒಂದು ವಿದ್ಯಾರ್ಜನೆಗಾಗಿರ್ಬೋದು ಸ್ವಲ್ಪ ತೊಡಕು ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ. ಇದಕ್ಕಾಗಿಯೇ ಒಂದು ದೀಪವನ್ನು ಈಗ ಹುಟ್ಟುಹಬ್ಬ ಬರ್ತ್ಡೇ ಸೆಲೆಬ್ರೇಷನ್ಗಳಲ್ಲಿ ನೀವು ದೀಪಗಳನ್ನ ಬೆಳಗಿಸಿ ಮಕ್ಕಳ ಕೈಲಿ ಉರುಪಿಸೋದಾಗಿರ್ಬೋದು. ಈ ರೀತಿ ಮಾಡಬೇಡಿ. ಬದಲಾಗಿ ದೀಪವನ್ನು ಬೆಳಗಿಸಿ ನಂತರ ಅದನ್ನು ಬೇಕಿರೋ ತೆಗೆದು ಪಕ್ಕಕ್ಕೆ ಇಟ್ಟು ನಂತರ ನೀವು ಏನು ಸೆಲೆಬ್ರೇಷನ್ ಮಾಡ್ಕೊಳ್ತೀರಾ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಬಹುದು. ಈಗ ದೀಪವನ್ನು ಯಾವ ದಿಕ್ಕಿನಲ್ಲಿ ಹಚ್ಚಬೇಕು, ಹಾಗೆ ದೀಪವನ್ನು ಹಚ್ಚಿ ಇಡುವಂಥ ಒಂದು ಸಮಯದಲ್ಲಿ ಕೆಳಗೆ ತಟ್ಟೆಯನ್ನು ಇಟ್ಟು ದೀಪವನ್ನು ಹಚ್ಚೋದು ಒಂದು ರೂಢಿ. ಯಾರಿಗೆ ಈ ಪ್ಲೇಟ್ಗಳನ್ನು ಇಡೋಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಸ್ವಲ್ಪ ಕೆಳಗೆ ಒಂದು ಆ ಮಣೆ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ದೀಪಗಳನ್ನು ಇಡ್ಬೋದು. ಅಥವಾ ದೇವರ ಕಟ್ಟೆ ಮೇಲೂ ಕೂಡ ಇಟ್ಟರೂ ಕೂಡ ಅಷ್ಟೇ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನೀವು ಬೇಕಿದ್ದರೆ ದೀಪಗಳನ್ನು ಇಡ್ಬೋದು. ಇನ್ನು ಮೇಣದ ಬತ್ತಿ ಆಗಲಿ ಅಥವಾ ವಿದ್ಯುತ್ ದೀಪಗಳನ್ನು ಹೆಚ್ಚಾಗಿ ಹಚ್ಚೋಕ್ಕೆ ಹೋಗಬೇಡಿ. ಆದಷ್ಟು ದೇವರ ಮನೆಯಲ್ಲಿ ದೀಪಗಳನ್ನೇ ಅಂದರೆ ಎಣ್ಣೆ ಅಥವಾ ತುಪ್ಪವನ್ನು ಉಪಯೋಗವನ್ನು ಮಾಡಿ ದೀಪಗಳನ್ನು ಹಚ್ಚಬೇಕು. ಈಗ ರಾತ್ರಿ ವೇಳೆ ದೀಪ ಏನಾದರೂ, ಯಾಕಂದರೆ ಕೆಲವರು ನಂದಾ ದೀಪ ಹಚ್ಚೋರು ಸಂಪೂರ್ಣವಾಗಿ ಅದ್ರ ಬಗ್ಗೆ ಜಾಗ್ರತೆ ವಹಿಸ್ತಾರೆ. ಅವ್ರ ಮನೆಯಲ್ಲಿ ಪದ್ಧತಿ ಇರುತ್ತೆ, ದೊಡ್ಡದಾಗಿ ಒಂದು ದೀಪವನ್ನು ತೆಗೆದುಕೊಳ್ತಾರೆ, ಅದೇ ಪ್ರಕಾರ ಒಂದು ಆಚರಣೆಯನ್ನು ಕೂಡ ಮಾಡ್ಕೊಂಡು ಬರ್ತಾರೆ. ಇನ್ನು ಆ ರೀತಿ ಏನು ನಾವು ನಂದಾ ದೀಪ ಹಚ್ಚುವಂಥ ಪದ್ಧತಿ ಇಲ್ಲ ಅಂದವರು ಸಂಜೆ ವೇಳೆ ಒಂದು ದೀಪವನ್ನು ಹಚ್ಚಿರ್ತೀರ, ಈಗ ರಾತ್ರಿ ವೇಳೆ ಅದು ಶಾಂತ ಆಗ್ಬೋದು. ಹಾಗಾಗಿ ಆ ರೀತಿ ಪೂರ್ತಿ ಕತ್ತಲೆ ಬಿಡಬಾರ್ದು ಅಂತೇಳಿ ಚಿಕ್ಕದಾಗಿ ಒಂದು ಲೈಟನ್ನು ಹಾಕೋದು ರಾತ್ರಿ ವೇಳೆ ಮಾಡ್ಕೊಳ್ಳಿ. ಆದರೆ ಯಾವಾಗಲೂ ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ದೀಪಗಳನ್ನು ಬೆಳಗಿಸದೆ ಬರೀ ಒಂದು ಲೈಟನ್ನು ಹಾಕಿ ಬಿಡೋದು, ಈ ರೀತಿ ಎಲ್ಲವೂ ಕೂಡ ಆಚರಣೆಗಳನ್ನು ಮಾಡ್ಕೊಳ್ಬೇಡಿ. ಇನ್ನು ದೀಪ ಯಾವ ದಿಕ್ಕಿಗೆ ಇರಬೇಕು ಅಂತ ನೋಡಿದಾಗ ಆ ದೀಪದ ಒಂದು ಬತ್ತಿ ಏನಿದೆ ಅದು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಉರಿಯುವಂತೆ ಇಡಬೇಕಾಗುತ್ತೆ.
ಹಾಗೆ ಕೆಲವರು ಈಗ ನಮ್ಮ ಒಂದು ದೇವ್ರ ಮನೆ ಆಗಿರ್ಬೋದು, ಅದು ಉತ್ತರಕ್ಕೆ ಇದೆ. ಹಾಗಾಗಿ ನಾವೀಗ ಕುಳಿತುಕೊಂಡು ಪಶ್ಚಿಮಕ್ಕೆ ಮುಖ ಮಾಡಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ದೀಪವನ್ನು ಬೆಳಗಿಸಿದಾಗ ಯಾವ ಕಡೆ ಮುಖ ಮಾಡಬೇಕು ಅಂತ ಕೂಡ ಕೇಳ್ತಾರೆ. ಅಥವಾ ದೇವರ ಫೋಟೋ ಆಗಲಿ ಅಥವಾ ನಾವು ಕುಳಿತುಕೊಂಡು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು, ಈ ರೀತಿಯೆಲ್ಲ ಇರುತ್ತೆ. ಹಾಗಾಗಿ ನೀವು ಮಧ್ಯ ಅಂದರೆ ಈಗ ಗೊತ್ತಲ್ವಾ, ದೀಪಗಳನ್ನು ನಾವು ಈ ರೀತಿ ಮಧ್ಯದಲ್ಲಿ ಉರಿಯುವಂಥ ಜ್ವಾಲೆ ಇರುವಂಥ ದೀಪಗಳನ್ನು ತೆಗೆದುಕೊಂಡಾಗ ಸುತ್ತಲೂ ಕೂಡ ದೀಪ ಬೆಳಗಿಸುವಂಥ ಪ್ರಕಾಶ ಬಂದೇ ಬರುತ್ತೆ. ಹಾಗಾಗಿ ಈ ರೀತಿಯಲ್ಲಿ ದೀಪಗಳನ್ನು ಆಯ್ಕೆಯನ್ನು ಮಾಡಿ. ಇನ್ನು ಕಾಮಾಕ್ಷಿ ದೀಪ ಆಗಿರ್ಬೋದು ಅಥವಾ ಒಂದು ದೀಪದ ತುದಿ ಬತ್ತಿ ಏನಿದೆ ಅದು ಪ್ರತ್ಯೇಕವಾಗಿ ಇಂತಹ ದಿಕ್ಕಿಗೆ ಅಂತ ಹೇಳಿ ಏನಾದರೂ ಇದ್ದಂಥ ಪಕ್ಷದಲ್ಲಿ ಆದಷ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನೀವು ದೀಪವನ್ನು ಬೆಳಗಿಸ್ಬೇಕಾಗತ್ತೆ. ಯಮದೀಪ ಒಂದನ್ನು ಬಿಟ್ಟು ದಕ್ಷಿಣ ದಿಕ್ಕಿಗೆ ಇನ್ಯಾವುದೇ ರೀತಿ ದೀಪಗಳನ್ನು ನೀವು ದಕ್ಷಿಣ ಭಾಗಕ್ಕೆ ಬೆಳಗಿಸಬಾರ್ದು. ಹಾಗೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಯಾವಾಗಲೂ ಕೂಡ ಪಿತೃಗಳ ಕಾರ್ಯದ ಸಮಯದಲ್ಲಿ, ಹಾಗೆ ಆ ಪಿತೃಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಪೂಜೆ ಆಗಲಿ ಅಥವಾ ಏನಾದರೂ ಆಚರಣೆಯನ್ನು ಮಾಡ್ತಿದ್ರೆ ಮಾತ್ರ ನೀವು ಯಮನಿಗೆ ಸಂಬಂಧಪಟ್ಟಂತೆ ಏನಾದರೂ ಆಚರಣೆಗಳನ್ನು ಮಾಡ್ತಿದ್ರೆ, ಯಮದೀಪವನ್ನು ಹಚ್ಚುತ್ತಿದ್ರೆ ಮಾತ್ರ ನೀವು ದಕ್ಷಿಣ ದಿಕ್ಕಿಗೆ ದೀಪವನ್ನು ಬೆಳಗಿಸ್ಬೇಕು. ಅದನ್ನು ಬಿಟ್ಟು ಯಾವತ್ತೂ ಕೂಡ ಉಳಿದಂತೆ ದಕ್ಷಿಣ ದಿಕ್ಕಿಗೆ ದೀಪವನ್ನು ಮುಖ ಮಾಡಿ ಇಡಬಾರ್ದು. ಇನ್ನು ಎಷ್ಟು ದೀಪಗಳನ್ನು ಬೆಳಗಿಸ್ಬೇಕು, ಮನೆಯಲ್ಲಿ 3 ದೀಪ ಆಗುತ್ತೆ, 3 ದೀಪ ಇಡ್ಬೋದಾ ಅಥವಾ 4 ದೀಪ ಇಡಬೇಕಾ, ಈ ಪ್ರಕಾರವಾಗಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಹಾಗಾಗಿ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಕೆಲವರು ನಂದಾದೀಪ ಒಂದನ್ನೇ ಹಚ್ಚಿ ಇಟ್ಟು ಆರಾಧನೆಯನ್ನು ಕೂಡ ಮಾಡ್ತಾರೆ. ಕೆಲವರು ನಾವು ಅಂದರೆ ಸಾಮಾನ್ಯವಾಗಿ 2 ದೀಪಗಳನ್ನು ಹಚ್ಚಿ ದೇವರಿಗೆ ಪೂಜೆಯನ್ನು ಮಾಡ್ಕೊಳ್ತೀವಿ. ಇನ್ನು ಕೆಲವರು ಪ್ರತ್ಯೇಕವಾಗಿ ಕಾಮಾಕ್ಷಿ ದೀಪ ಒಂದನ್ನು ಸಪ್ರೇಟಾಗಿ ಹಚ್ಚುತ್ತಾರೆ. ಇನ್ನುಳಿದಂತೆ 2 ದೀಪಗಳನ್ನು ದೇವರ ಮುಂದೆ ಕೂಡ ಇಡ್ತಾರೆ. ಹಾಗಾಗಿ ಯಾವುದೇ ರೀತಿಯ ಇದು 3 ದೀಪ ಆಯಿತು ಆ ಥರ ಏನೂ ಇಲ್ಲ. ಕಾಮಾಕ್ಷಿ ದೀಪ ಪ್ರತ್ಯೇಕವಾಗಿ ಆರಾಧನೆಯನ್ನು ಮಾಡೋರು ಕೂಡ ಇರ್ತಾರೆ. ಹಾಗಾಗಿ ಅದೊಂದನ್ನು ಕೂಡ ಹಚ್ಕೊಳ್ಬೋದು. ಇನ್ನುಳಿದಂತೆ ನಾವು ದೇವರ ಮನೆಯಲ್ಲಿ ಪ್ರತ್ಯೇಕವಾಗಿ ದಿನ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ದೀಪವನ್ನು ಬೆಳಗಿಸ್ತೀವಿ ಆ ರೀತಿಯಲ್ಲೂ ಮಾಡ್ಬೋದು. ಈಗ ಬರೋದು ಯಾವ ದೀಪವನ್ನು ಹಚ್ಚಿದ್ರೆ ಏನು ಫಲ, ಹಾಗೆ ಯಾವ ಒಂದು ತೈಲ ಆಗಲಿ ಎಣ್ಣೆಯನ್ನು ಬಳಕೆಯನ್ನು ಮಾಡಿದ್ರೆ ಏನು ಫಲ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಮಣ್ಣಿನ ದೀಪಗಳು. ಈ ಮಣ್ಣಿನ ದೀಪಗಳನ್ನು ನಾವು ದೀಪಾವಳಿ ಹಬ್ಬದಲ್ಲಿ ಬೆಳಗಿಸ್ತೀವಿ. ಹಾಗೆ ಉಳಿದಂತೆ ಕೆಲವೊಂದು ವ್ರತಾಚರಣೆಗಳಲ್ಲಿ ದೊಡ್ಡದಾಗಿ ಆ ದೀಪಗಳನ್ನು ತೆಗೆದುಕೊಂಡು ಅದನ್ನು ನಂದಾದೀಪವಾಗೂ ಕೂಡ ನಾವು ಉಪಯೋಗವನ್ನು ಮಾಡ್ಕೊಳ್ತೀವಿ. ಹಾಗೆ 365 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚೋದಾಗಿರ್ಬೋದು. ಇದೆಲ್ಲದಕ್ಕೂ ಹೆಚ್ಚಾಗಿ ಮಣ್ಣಿನ ದೀಪಗಳನ್ನು ಬಳಕೆಯನ್ನು ಮಾಡ್ಕೊಳ್ತೀವಿ. ಶಕ್ತಿ ಇದ್ದವರು ಬೆಳ್ಳಿ ದೀಪ ಆಗಿರ್ಬೋದು, ಹಿತ್ತಾಳೆ ದೀಪ ಆಗಿರ್ಬೋದು, ಈ ರೀತಿ ಎಲ್ಲ ದೀಪಗಳನ್ನು ಹಚ್ಬೋದು. ಅಥವಾ ಶಕ್ತಿ ಇಲ್ಲ ಅಂತ ಅನ್ನೋರು, ಈಗಂತೂ ಯಾರೂ ಕೂಡ ಅಷ್ಟು ದೀಪಗಳನ್ನು ತೆಗೆದುಕೊಳ್ಳೋಕ್ಕಾಗದೇ ಇರೋಷ್ಟು ಇಲ್ಲ, ಆದರೂ ಕೂಡ ಕೆಲವರು ಒಂದು ದೀಪಗಳನ್ನು ಬೆಳಗಿಸ್ತಾರಲ್ವ. ಹಾಗಾಗಿ ಯಾಕಂದರೆ ನಮ್ಮ ಒಂದು ಕೆಲವೊಂದು ಈ ಕಾರ್ತಿಕ ಮಾಸಗಳಲ್ಲಿ ಆಗಿರ್ಬೋದು ಪ್ರತ್ಯೇಕವಾಗಿ ಬೇರೆ ದೀಪಗಳನ್ನು ಹಚ್ಚಿದ್ರೂ ಕೂಡ ಆ ಒಂದು ಮಣ್ಣಿನ ದೀಪಗಳನ್ನು ಬೆಳಗಿಸುವಂಥ ಹಾಗೆ ಒಂದು ಆಚರಣೆ ಮಾಡುವಂತಹ ಪದ್ಧತಿ ನಮ್ಮಲ್ಲೂ ಕೂಡ ಇದೆ. ಹಾಗಾಗಿ ಮಣ್ಣಿನ ದೀಪಗಳು ಕೂಡ ಉತ್ತಮ. ಮಣ್ಣಿನ ದೀಪಗಳನ್ನು ಕೂಡ ನಾವು ಬೆಳಗಿಸ್ಬೋದು. ಇನ್ನುಳಿದಂತೆ ಬೆಳ್ಳಿಯ ದೀಪಗಳು, ಅವರ ಶಕ್ತಿ ಅನುಸಾರ ಬೆಳ್ಳಿಯ ದೀಪಗಳನ್ನು ಕೂಡ ಪ್ರತಿದಿನವೂ ಕೂಡ ಮನೆಯಲ್ಲಿ ಬೆಳಗಿಸ್ತಾರೆ. ಇದು ಬಡತನವನ್ನು ನಿರ್ಮೂಲನೆ ಮಾಡುತ್ತದೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನುಳಿದಂತೆ ಹಿತ್ತಾಳೆ ದೀಪ. ಹಿತ್ತಾಳೆ ದೀಪ ಖಂಡಿತವಾಗ್ಲೂ ಬಹಳಷ್ಟು ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಉದಾಹರಣೆಗೆ ನಾನೇ ಹೇಳ್ತೀನಿ, ಬೆಳ್ಳಿ ದೀಪಗಳನ್ನು ಹಚ್ಚಿದರೂ ಕೂಡ ನಾನು ಮುಖ್ಯ ವ್ರತಗಳಲ್ಲಿ ಅಥವಾ ಕುಲದೇವರ ಆರಾಧನೆಗೆ ಆಗಿರ್ಬೋದು ಅಥವಾ ಕೆಲವೊಂದು ಸಂಕಲ್ಪವನ್ನು ಮಾಡಿಕೊಂಡು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತಿದ್ದೀನಿ. ಈ ಸಂದರ್ಭಗಳಲ್ಲಿ ನಾವು ಹಿತ್ತಾಳೆ ದೀಪಗಳನ್ನೇ ಹೆಚ್ಚಾಗಿ ಬಳಸೋದು. ಹಾಗೆ ನೀವು ನನ್ನ ಎಲ್ಲ ಪೂಜಾ ವಿಡಿಯೋಗಳಲ್ಲಿ ನೋಡಿರ್ಬೋದು, ದೊಡ್ಡದಾಗಿರುವಂಥ ಹಿತ್ತಾಳೆ ದೀಪಗಳನ್ನೇ ಇಟ್ಟಿರ್ತೀನಿ. ಹಾಗೆ ಒಂದು ಕಡೆ ಅಂದರೆ ಒಂದು ದೀಪದಲ್ಲಿ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಿರ್ತೀನಿ. ಇನ್ನುಳಿದಂತೆ ಇನ್ನೊಂದು ಎಣ್ಣೆಯನ್ನು ಬಳಕೆಯನ್ನು ಮಾಡಿ ದೀಪವನ್ನು ಬೆಳಗಿಸಿರ್ತೀನಿ. ಖಂಡಿತವಾಗ್ಲೂ ಅದರಲ್ಲೂ ದೇವಿಯ ಆರಾಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ತುಪ್ಪವನ್ನು ಹಾಕಿ ಮತ್ತೊಂದು ಭಾಗದಲ್ಲಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚೋದ್ರಿಂದ ಬಹಳಷ್ಟು ಉಪಯೋಗ ಇದೆ, ಹಾಗೆ ಪ್ರಯೋಜನವೂ ಕೂಡ ಇದೆ. ದೇವರಿಗೆ ಹಿತ್ತಾಳೆ ದೀಪಗಳನ್ನು ಹಚ್ಚಿ ದೇವರನ್ನು ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ರೋಗ ಬಾಧೆಗಳು ಹಾಗೆ ಅಪಮೃತ್ಯುಗಳು ಬರೋದಿಲ್ಲ ಅಂತ ಕೂಡ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ. ಜೊತೆಗೆ ಸಂಕಲ್ಪ ಸಮೇತವಾಗಿ ಹಿತ್ತಾಳೆ ದೀಪವನ್ನು ಕುಲದೇವರಿಗೆ ಹಚ್ಚಿ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಸರ್ವ ವಿವಾಹ ದೋಷಗಳು ಕೂಡ ನಿವಾರಣೆ ಆಗುತ್ತೆ, ಹಾಗೆ ವಿಘ್ನಗಳು ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಮತ್ತು ವಿವಾಹ ಯೋಗವು ಕೂಡ ಕೂಡಿ ಬರುತ್ತೆ. ಇದರ ಜೊತೆಗೆ ಮಂತ್ರಸಿದ್ಧಿ ಬೇಕು ಅಂತ ಅನ್ನೋರು
ಅಥವಾ ಯಾವುದಾದ್ರೂ ಸ್ತೋತ್ರಗಳನ್ನು ಕಲಿಬೇಕು ಅಂತ ಅನ್ನೋರಿದ್ರು ಕೂಡ ಅಷ್ಟೇ ಹಿತ್ತಾಳೆ ದೀಪವನ್ನು ಬೆಳಗಿಸಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡೋದ್ರಿಂದ ಆ ಮಂತ್ರ ಬೇಗ ಸಿದ್ಧಿಯಾಗುತ್ತೆ. ಜೊತೆಗೆ ಆ ಸ್ತೋತ್ರಗಳಾಗಿರ್ಬೋದು ಅದರ ಒಂದು ಫಲ ಬೇಗ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಂದು ವ್ರತಗಳಲ್ಲಿ ನಾನು ಮುಖ್ಯವಾಗಿ ಹಿತ್ತಾಳೆ ದೀಪಗಳನ್ನೇ ಬಳಕೆಯನ್ನು ಮಾಡ್ತೀನಿ. ಬೇಕಿದ್ರೆ ನೀವು ಕೂಡ ಪರೀಕ್ಷೆಯನ್ನು ಮಾಡಿ. ಹಾಗೆ ಕೆಲವೊಂದು ದೀಪಾರಾಧನೆಯೂ ಕೂಡ ಅಷ್ಟೇ ನಾವು ದೇವರನ್ನು ಎಷ್ಟು ಹೂವುಗಳ ಹಾಕಿ ಅಥವಾ ಒಂದು ಪೂಜೆಯನ್ನು ಮಾಡ್ತೀವಿ ಅದಕ್ಕೂ ಮುಂಚೆ ನಾವು ದೀಪಗಳಿಗೆ ಪ್ರತಿದಿನವೂ ಕೂಡ ಅಷ್ಟೇ ದೀಪಗಳಿಗೆ ಪೂಜೆಯನ್ನು ಮಾಡಿ ನಂತರ ನೀವು ದೇವರಿಗೆ ಪೂಜೆಯನ್ನು ಮಾಡಿದ್ರೆ ಆ ಪೂಜೆಯ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ನಿಮಗೆ ಕುಲದೇವರ ಆಶೀರ್ವಾದ ಅಂತೂ ಸಿಕ್ಕೇ ಸಿಗುತ್ತೆ. ನೀವು ಎಷ್ಟೇ ಬೆಳ್ಳಿ ದೀಪಗಳನ್ನು ಹಚ್ಚಿ ಅದರ ಜೊತೆಗೆ ಒಂದು ಹಿತ್ತಾಳೆ ದೀಪವನ್ನು ಹಚ್ಚಿ ನೀವು ಬೇಕಿದ್ರೆ ಸಂಕಲ್ಪವನ್ನು ಮಾಡಿಕೊಂಡು ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳ್ತಾ ಹೋಗಿ ಖಂಡಿತವಾಗ್ಲೂ ಅದು ಬೇಗ ಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸ್ತಾರೆ. ನಿಂಬೆಹಣ್ಣಿನ ದೀಪಗಳನ್ನು ಯಾವಾಗಲೂ ಕೂಡ ಅಷ್ಟೇ ಶಕ್ತಿ ದೇವತೆಗಳಿಗೆ ಮಾತ್ರ ನೀವು ದೀಪವನ್ನು ಬೆಳಗಿಸ್ಬೇಕಾಗತ್ತೆ. ನಿಂಬೆಹಣ್ಣಿನ ದೀಪವನ್ನು ತಂತ್ರವಿದ್ಯೆಗಾಗಲಿ ಅಥವಾ ಒಂದು ತಾಂತ್ರಿಕಕ್ಕೆ ಸಂಬಂಧಪಟ್ಟಂತೆ ನೀವು ದುರ್ಗಾದೇವಿ ಶಕ್ತಿ ದೇವತೆಗಳಿಗೆ ಮಾತ್ರ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು. ಅದನ್ನು ಕೂಡ ಅಷ್ಟೇ ಆದಷ್ಟು ಮನೆಯಲ್ಲಿ ಆ ದೀಪಗಳನ್ನು ಹಚ್ಚಬೇಡಿ. ಬದಲಾಗಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಆಗಲಿ ಅಥವಾ ಶಕ್ತಿ ದೇವರ ದೇವಸ್ಥಾನಕ್ಕೆ ಹೋದಾಗ ನೀವು ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸ್ಬೋದು. ಇನ್ನುಳಿದಂತೆ ಕಬ್ಬಿಣದ ಒಂದು ದೀಪಗಳಾಗಿರ್ಬೋದು ಅಥವಾ ಕಬ್ಬಿಣದ ಬಾಣಲೆಯಲ್ಲಿ ದೀಪವನ್ನು ಬೆಳಗಿಸ್ತಾರೆ. ಇದನ್ನು ಯಮದೇವನ ಪ್ರೀತಿಗಾಗಿ ಮಾತ್ರ ಯಮದೀಪವನ್ನು ಹಚ್ಚಬೇಕಾದ್ರೆ ಅಥವಾ ಶನಿದೇವರಿಗೆ ಸಂಬಂಧಪಟ್ಟಂತೆ ಒಂದು ಕಬ್ಬಿಣದ ಬಾಣಲೆಯಲ್ಲಿ ಅದನ್ನು ಕೂಡ ಅಷ್ಟೇ ಮನೆಯಲ್ಲಿ ಯಾವಾಗಲೂ ಕೂಡ ದೀಪವನ್ನು ಬೆಳಗಿಸಬಾರ್ದು. ಬದಲಾಗಿ ನೀವು ದೇವಸ್ಥಾನಗಳಿಗೆ ಹೋಗಿ ದೀಪವನ್ನು ಬೆಳಗಿಸ್ಬೋದು. ಇನ್ನುಳಿದಂತೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅಥವಾ ತೆಂಗಿನಕಾಯಿಯ ದೀಪಾರಾಧನೆ ಆಗಿರ್ಬೋದು ಈ ಎಲ್ಲವನ್ನು ಕೂಡ ಮನೆಯಲ್ಲಿ ನೀವು ಮಾಡ್ಕೊಳ್ಬೋದು. ಹಾಗೆ ಶಿವನಿಗೆ ಪ್ರೀತಿಗಾಗಿ ಕೂಡ ನೀವು ಈ ದೀಪಗಳನ್ನು ಬೆಳಗಿಸ್ಬೋದು. ಇನ್ನುಳಿದಂತೆ ಬೆಲ್ಲದ ದೀಪಾರಾಧನೆ ಆಗಿರ್ಬೋದು ಇದೆಲ್ಲವನ್ನು ಕೂಡ ಮನೆಯಲ್ಲೂ ಕೂಡ ಮಾಡಬಹುದು. ಆದರೆ ಒಂದು ಬೂದುಗುಂಬಳಕಾಯಿ ದೀಪ ಆಗಿರ್ಬೋದು ಈ ಒಂದು ಆರಾಧನೆಯನ್ನು ಕಾಲಭೈರವನ ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿ ಹೊಸ್ತಿಲಿನ ಹೊರಗಡೆನೆ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಈಗ ತೈಲಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಮೊದಲನೇದಾಗಿ ಬರೋದು ಶುದ್ಧ ತುಪ್ಪದಿಂದ ದೀಪವನ್ನು ಬೆಳಗಿಸೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಆರೋಗ್ಯ ಸಂತೋಷ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನುಳಿದಂತೆ ಎಣ್ಣೆಯನ್ನು ಬಳಕೆಯನ್ನು ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಮನೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಕುಲದೇವರ ಆರಾಧನೆ ಅಂದರೆ ಶಿವ ಏನಾದರೂ ಆಗಿದ್ರೆ ಅಥವಾ ಗಣೇಶನ ಆರಾಧನೆಗೆ ತೆಂಗಿನೆಣ್ಣೆಯ ದೀಪವನ್ನು ಬೆಳಗಿಸಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಅದರಿಂದ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಇನ್ನುಳಿದಂತೆ ಎಳ್ಳೆಣ್ಣೆಯ ದೀಪವನ್ನು ಕೂಡ ಅಷ್ಟೇ ನಾವು ಸಾಮಾನ್ಯವಾಗಿ ಎಳ್ಳೆಣ್ಣೆಯ ದೀಪ ಅಥವಾ ಪ್ರತಿದಿನ ದೀಪವನ್ನು ಬೆಳಗಿಸೋಕೆ ಎಳ್ಳೆಣ್ಣೆಯ ಉಪಯೋಗವನ್ನು ಮಾಡ್ಕೊಳ್ಬೋದು. ಹಾಗೆ ಅಮಾವಾಸ್ಯೆಗಳಲ್ಲಿ ಆಗಿರ್ಬೋದು ವಿಶೇಷವಾಗಿ ಪಿತೃಗಳಿಗೆ ಒಂದು ಪೂಜೆಗೂ ಕೂಡ ಅಷ್ಟೇ ಎಳ್ಳೆಣ್ಣೆಯ ಬಳಕೆಯನ್ನು ಮಾಡ್ಬೋದು. ಹಾಗೆ ಶನಿದೇವರ ಪ್ರೀತಿಗಾಗಿ ಕೂಡ ನಾವು ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸ್ಬೋದು. ಯಾವುದೇ ಕಾರಣಕ್ಕೂ ಅಂಗಡಿಗಳಲ್ಲಿ ಸಿಗುವಂಥ ಒಂದು ಸನ್ಪ್ಯೂರ್ ಆಗಿರಲಿ ಈ ರೀತಿ ಒಂದು ಎಣ್ಣೆಗಳನ್ನು ಯಾವುದೇ ಕಾರಣಕ್ಕೂ ಸಾಧ್ಯ ಆದಷ್ಟು ದೀಪಕ್ಕೆ ಬಳಕೆಯನ್ನು ಮಾಡಬೇಡಿ. ಹಾಗೆ ಬಹಳಷ್ಟು ಜನ ಮಿಶ್ರಿತ ಅಂದರೆ 5 ಮಿಶ್ರಿತ ಒಂದು ಎಣ್ಣೆ ಸಿಗುತ್ತೆ ಅಂಥೇಳಿ ಆ ಎಲ್ಲ ಎಣ್ಣೆಗಳನ್ನು ಮಿಶ್ರಣವನ್ನು ಮಾಡಿ ಕೂಡ ದೀಪವನ್ನು ಬೆಳಗಿಸ್ತಾರೆ. ಆದರೆ ಆದಷ್ಟು ಒಂದೇ ತೈಲದ ಬಳಕೆಯನ್ನು ಮಾಡಿ ದೀಪವನ್ನು ಬೆಳಗಿಸ್ಬೇಕು. ಒಂದು ತುಪ್ಪ ಮಾತ್ರ ಹಾಕಿದ್ರೆ ತುಪ್ಪವನ್ನೇ ಹಾಕಿ ಒಂದು ದೀಪವನ್ನು ಹಚ್ಚಿ ಇನ್ನುಳಿದಂತೆ ಒಂದು ಎಣ್ಣೆಯನ್ನು ಹಾಕಿ ಮತ್ತೊಂದು ದೀಪವನ್ನು ಹಚ್ಬೋದು. ಬದಲಾಗಿ ತುಪ್ಪ ಎಣ್ಣೆನ ಮಿಶ್ರಣ ಮಾಡೋದಾಗಿರ್ಬೋದು ಅಥವಾ ತೈಲಗಳನ್ನು ಮಿಶ್ರಣವನ್ನು ಮಾಡೋದಾಗಿರ್ಬೋದು ಮಾಡಬಾರ್ದು. ಕಡೆಯದಾಗಿ ಪ್ರತಿದಿನ ದೀಪವನ್ನು ಬೆಳಗಿಸೋರು ಪ್ರತಿದಿನವೂ ಕೂಡ ದೀಪದ ಬತ್ತಿಗಳನ್ನು ಬದಲಾಯಿಸಬೇಕು. ಹಾಗೆ ದೀಪವನ್ನು ಹಚ್ಚಿರ್ತಿರಲ್ಲ ಆ ದೀಪವನ್ನು ಕೂಡ ಅಷ್ಟೇ ತೊಳೆದು ಸ್ವಚ್ಛವನ್ನು ಮಾಡಿ ದೀಪವನ್ನು ಹಚ್ಚಬೇಕು. ಸಂಪೂರ್ಣವಾಗಿ ವಿಡಿಯೋ ಲೆಂತಿ ಆಗಿದ್ರೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಬಿಟ್ಟು ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡಬಹುದು, ನಾನು ಉತ್ತರವನ್ನು ಕೊಡ್ತೇನೆ. ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದರೆ ಬೇರೆಯವ್ರಿಗೂ ಕೂಡ ತಪ್ಪದೇ ಶೇರ್ ಮಾಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.